ನಮ್ಮ ಮಕ್ಕಳನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ ಪಾರ್ಕ್. ಅವು ಅಪರೂಪಕ್ಕೆ ಹೊರಗಡೆ ಬಂದ್ರೆ ಹಿಂಗ ಅದಕ್ಕೆ ಆಗೋದು. ಹುಷಾರು ಮೋಯ್ತಾ, ಯಾಕದಕ್ಕೆ? ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಆ್ಯಸ್ ಯೂಶ್ವಲ್ ನಮ್ಮ ಅತ್ತಿಗೆ ಇನ್ನೂ ಬಂದಿಲ್ಲ. ನಮ್ಮ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಬನ್ನಿ. ಹಾಂ, ಸ್ವೀಟಾ? ಸ್ವೀಟ್ ಮಾಡಿಲ್ಲ ಮಗನೆ ಇವತ್ತು. ಹೊರಗಡೆ ಏನಾದರೂ ಕೊಡಿಸ್ತೀನಿ ಆಯಿತಾ ಸ್ವೀಟು? ಹಾಂ, ಓಕೆನಾ? ನಮ್ಮ ಅತ್ತಿಗೆ ನೋಡಿ ಇವತ್ತು ಲೇಟು, ಇವತ್ತು ಇನ್ನೂ ಬಂದಿಲ್ಲ. ಯಾವಾಗೂ ಲೇಟು ನಮ್ಮ ಅತ್ತಿಗೆ ರೆಡಿ ಆಗೋದು. ಯಾಕದಕ್ಕೆ? ಹೌದಾ? ಅಪರೂಪಕ್ಕೆ ಹೊರಗಡೆ ಬಂದರೆ ನೋಡಿ ಪಂಚರ್ ಆಗೋಗಿದೆ. ಪಂಚರ್ ಅಂಗಡಿ ಮುಂದೆ ಇದೆ ಅದಕ್ಕೆ. ನನಗೆ ಸ್ಲೋಗಿ ಬನ್ನಿ, ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ. ನೋಡೋಣ, ನಾವು ಅಪರೂಪಕ್ಕೆ ಹೊರಗಡೆ ಬಂದರೆ ಹಿಂಗ ಅದಕ್ಕೆ ಆಗೋದು. ನಮ್ಮ ಅತ್ತಿಗೆ ಗಾಡಿ ಏರ್ ಫುಲ್ ಹೋಗಿತ್ತು, ಏರ್ ಹಾಕಿಸ್ತಾ ಇದ್ದಾರೆ ಈಗ ಬಂದು. ಪಾರ್ಕ್ ಹೋಗಲ್ಲ ಇವತ್ತು. ಕೇಳು ಮಮ್ಮಿನ ಬೇಕಾರೆ, ಪಾರ್ಕ್ ಹೋಗಲ್ಲ ಇವತ್ತು ನಾವು. ಇಲ್ಲೇ ಪಾರ್ಕ್ ಇರೋದು. ಪಾರ್ಕ್ ಕರ್ಕೊ ಬಂದಿದ್ದು ನಾನು. ನನ್ನೇ ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಇವರೆಲ್ಲ ಹೊಟ್ಟೋಗ್ತಾ ಇದ್ದಾರೆ ನೋಡಿ. ಹಾಂ, ನಿಮಗೆ ನ್ಯಾಯನ ಇದು? ಮೂಡ್ಲು ಓಡೋಗ್ತಿದ್ದಾರೆ 3 ಜನನು. ಹಾಂ, ಚೆನ್ನಾಗಿದೆ ಅದಕ್ಕೆ ಅಲ್ವಾ? ಇನ್ನ 8 ಗಂಟೆ ಮೇಲೆ ಜಾಸ್ತಿ ಜನ ಇರ್ತಾರೆ ಸುನಿ. ನಾನು ಅವಳಿಗೆ ಯಾವತ್ತು ತಿನ್ಬೇಕು ಅಂತ ಅಂದ್ಲು. ಮುಂದೆ ಚಾಟ್ಸ್ ಐತೆ, ಚೆನ್ನಾಗೈತೆ. ಹೋಗ್ವಾಗ ಚಾಟ್ಸ್ ತಿನ್ಕೊಂಡು ಹೋಗೋಣ. ಮಕ್ಕಳನ್ನ ಆಟ ಆಡಕ್ಕೆ ಕರ್ಕೊ ಬಂದ್ಬಿಟ್ಟು ನಾವು ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಮನೇಲೇ ಇದ್ದು ನಮ್ಮ ಮಕ್ಕಳಿಗೆ ಏನು ಆಟ ಆಡೋದು ಏನು ಬಿಡೋದು ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನು ಸಿಕ್ತು? ಅಬ್ಬಾ, ಸನ್ಸೆಟ್ ನೋಡಿ ಅದಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತ ಅಲ್ಲಿಂದ ಫೀಲ್ ಆದೆ. ಸಖತ್ತಾಗಿ ಕಾಣಿಸ್ತಿದೆ, ಒಳ್ಳೆ ಸನ್ಸೆಟ್. 3 ಜನ ನೋಡಿ ನಾನು ಅಂತ ಆಟ ಆಡ್ತಿದ್ದಾರೆ. ಮೊಯ್ತಾನೆ ಫಸ್ಟು. ಓ, ಈಗ ಮೂಡ್ಲು. ನಾನು ಮಕ್ಕಳು ನೋಡ್ಕೊತಾ ಇದ್ದೀನಿ, ನಮ್ಮ ಅದಕ್ಕೆ ಕುತ್ಕೊಬಿಟ್ಟಿದ್ದಾರೆ. ಓ, ನಮ್ಮ ಬುದ್ಧ ಎದುರ್ಕೋತಿದ್ದ, ಈಗ ಧೈರ್ಯ ಮಾಡಿ ಬರ್ತೀವಿ. ಕ್ಯಾಚ್, ಕೈ ಹಿಡ್ಕೊಳ್ಳಿ ಅದಕ್ಕೆ ಒಂದು. ಹುಷಾರು, ಬಂದ. ಏ, ಈ ಮಕ್ಕಳು 3 ಜನನು ಒಬ್ಬರು ಒಂದೊಂದು ಕಡೆ ಓಡೋಗ್ತಿದ್ದಾರೆ. ಯಾರನ್ನ ನೋಡೋದು? ಏನು ಮಾಡ್ತಿದ್ಯಾ ಮಗನೆ ನೀನು? ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ಯಾ? ನೀನು ಮೆಟ್ಲು ಇಳಿತಿದ್ಯಾ ಮಗನೆ? ಜಾರಲ್ವಾ ನೀನು? ಹಾಂ, ನಮ್ಮ ಬುದ್ಧಂಗೆ ಫುಲ್ಲು ಭಯ. ಮನೇಲಿ ಮಾತ್ರ ರೌಡಿ ಬೇಬಿ ಆಡ್ದಂಗೆ ಆಡ್ತಾನೆ ಅವನು. ಮತ್ತೆ ಮಗು ಆಗ್ಬಿಟ್ಟಿದ್ದಾರೆ. ಸ್ಮೈಲ್. ಮಕ್ಕಳಾಗಿರ್ಬೇಕು ಅಂತ ನಮ್ಮ ಅದಕ್ಕೆ ನೋಡಿನೇ ಹೇಳಿರೋದು. ಇಲ್ಲಿ ನೋಡಿ ಅದಕ್ಕೆ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೂಪರಾಗಿ ಕಾಣಿಸ್ತಿದೆ. ಮಕ್ಕಳು ಈ ಸನ್ಸೆಟ್ಟಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹುಷಾರು ಮೋಯ್ತಾ. ಸೂಪರ್ ಇಬ್ರು. ವಾವ್, ಮೂಡ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀಯ ಮಗ್ನೆ ನೀನು. ಇವನು ಯಾವ ಆಟ ಆಡ್ತಾವನ ಅದಕ್ಕೆ? ಯಾವುದು ಬುದ್ಧ ಇದು ಆಟ? ನಮ್ಮ ಮಕ್ಕಳನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ ಪಾರ್ಕಿಗೆ ಕರ್ಕೊಂಬಂದು. ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ. ಅವ್ರು ನೋಡಿ. ಅಲ್ಲ ನೀನು ಒಬ್ರು ಹಿಡಿಯೋಕ್ಕಾಗ್ತಾ ಇಲ್ಲ. ಅಯ್ಯೋ, ಸುಸ್ತಾಗಿ ಹೋಗ್ತಿದ್ದೀವಿ ನಾವು. ಅಲ್ಲಿ ನಮ್ಮ ಅದಕ್ಕೆ ಬುದ್ಧ ಹಿಂದೆ ಓಡೋಗ್ತಿದ್ದಾರೆ. ನಾವು ಇವರಿಂದೆ, ಇವರಿಬ್ರು ಹಠ ಮಾಡಿದ್ರು ಅಂತ ನಾವು ಪಾರ್ಕಿಗೆ ಕರ್ಕೊಂಬಂದ್ವಿ. ಇನ್ನೊಂದ್ಸರಿ ಕರ್ಕೊಬರ್ಬಾರ್ದು, ಅಷ್ಟು ಹಠ ಮಾಡ್ತಿದ್ದಾರೆ. ಅಲ್ಲಿದ್ದ, ಇವಾಗ ಮತ್ತೆ ಇಲ್ಲಿ ನೋಡಿ ಬರ್ತಿದ್ದಾನೆ. ಇವರಿಲ್ಲಿ ಆಟ ಆಡ್ತಿದ್ದಾರೆ.
ನಮಗೆ ಸುಸ್ತಾಗೋಗ್ತಿದೆ. ಯಾವಾಗ ಇವ್ರ ಆಟ ಮುಗಿಯುತ್ತೋ ಫಸ್ಟ್ ಮನೆಗೆ ಹೋಗೋಣ ಅನ್ನಿಸ್ತಿದೆ. ಇವ್ರು ಆಟ ಆಡ್ತಾರೋ ನಮಗೆ ವರ್ಕೌಟ್ ಮಾಡಿಸ್ತಾ ಇದ್ದಾರಾ? ಹಾಂ, ನಾವಿಬ್ರು ಸುಸ್ತಾಗೋದ್ವಿ ಇವ್ರನ್ನ ಪಾರ್ಕಿಂದ ಆಟ ಆಡಕ್ಕೆ ಕರ್ಕೊಂಬಂದು. ಜಾರ್ ಮಗ್ನೆ ಅಲ್ವಾ ಹತ್ತು ಇದ್ರ ಮೇಲೆ ನೀನು ಆಡ್ತೀಯ ಹೋಗಿ ಆಡೋದು ಆಗಲ್ಲಪ್ಪ. ಅಪ್ಪ ಡಾಲ್ಫಿನ್ ಅಲ್ಲಿ ಆಡು. ನಾಳೆ ಮತ್ತೆ ಡೈಲಿ ಕರ್ಕೊಂಬರೋಣ ಅಂದ್ರಲ್ಲ, ಅದಕ್ಕೆ ಬಂದ ತಕ್ಷಣ ಕರ್ಕೊಂಬರೋಣ ಅನ್ಕೊಂಡೆ. ಇವ್ರು ಅಂತ ಆಡಲ್ವೇ, ಅವನದೇ ಒಂದು ಪ್ರಪಂಚ. ಹಾಂ, ಆಡು ಮಗ್ನೆ. ಅವನು ಮರುಭೂಮಿಲಿ ಸಿಕ್ದಂಗೆ ಆಗಾಯ್ತು, ನೀರು ಸಿಕ್ದಂಗೆ. ನಮ್ಮ ಬುದ್ಧನ ಫಸ್ಟ್ ಟೈಮ್ ಹೊರಗಡೆ ಪಾರ್ಕಿಗೆ ಕರ್ಕೊಂಬಂದಿರೋದು. ಅವನಂತೂ ಫುಲ್ಲು ಏನಾಡ್ಲಿ ಹುಡುಕ್ತಿದ್ದಾನೆ ಅವನು. ಅಲ್ಲಿ ದೊಡ್ಡವ್ರು ವರ್ಕೌಟ್ ಮಾಡೋದಕ್ಕೆ ಇಟ್ಟಿರೋ ಜಾಗಕ್ಕೆಲ್ಲ ಹೊಟ್ಟೋಗ್ತಿದ್ದಾನೆ ಆಟ ಆಡೋ ಸಾಮಾನು ಅಂತ ಅಂದ್ಕೊಂಡು. ಬುದ್ಧ ಈಗ ಅಮ್ಮ ಅಂತ ಕರೀತಾನೆ. ನಿನ್ನ ಫ್ರೆಂಡು ಇಲ್ಲಿ ಮಾತಾಡ್ಸಲ್ಲ. ಇವ್ರ ಆಟ ಇನ್ನೂ ಮುಗ್ದಿಲ್ಲ. ಮನೆಗೆ ಹೋಗೋ ಟೈಮ್ ಆದರೂ ಇನ್ನೂ ಆಡ್ಕೊಂಡೇ ಬರ್ತಾರೆ. ಗಾಡಿ ಬರ್ತಿದೆ, ಹುಷಾರು. ಬೇಕಾದ್ರೆ 8 ಗಂಟೆವರೆಗೂ ಆಡಿಸ್ಬೋದು. ಹಾಂ, ಇದೇ ಲೆವೆಟಲ್ಲಿ ಇದ್ದಿದ್ರೆ 8 ಗಂಟೆವರೆಗೂ ಆಡಿಸ್ಬೋದು. ಹಾಂ, ನಿಜ. ಹೋಗ್ಬೇಕು. ಹೊರಡೋಣ, ಬಾ ಹೇಳ್ರಿ ಎಲ್ಲರೂ. ಹೊರಡೋಣ. ಐಸ್ ಕ್ರೀಮ್ ಬೇಕಾ? ಓಕೆ, ನಿಮ್ಗೆ ಐಸ್ ಕ್ರೀಮ್ ಬೇಕಾ? ಇಲ್ಲಿ ನೋಡಿ, ಬೇಲ್ಪುರಿ ತಿಂತೀರಿ ಏನು ಬಂದ್ಬಿಟ್ಟು ಐಸ್ಗೆ ಫುಲ್ಲು ಆಟ ಮಾಡೋದ್ರು. ಮತ್ತೆ ಚೆನ್ನಾಗಿದ್ಯಾ ಮಗ್ನೆ? ಬುದ್ಧ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅದಕ್ಕೆ? ಪಾರ್ಕ್ ಚೆನ್ನಾಗಿತ್ತ ಮೋಹಿತಾ? ನಾಳೆ ಬರ್ತೀಯಾ? ಇನ್ನ ಬರ್ತೀಯ? ಯಾರು ಕರ್ಕೊಬರ್ತಾರೆ ನಿನ್ನ? ಮಮ್ಮಿ ಕರ್ಕೊಬರಲ್ಲ. ಇವತ್ತು ನಾನು ಹೇಳಿದ್ದಕ್ಕೆ ತಾನೇ ಅದಕ್ಕೆ ಕರ್ಕೊಂಬಂದಿದ್ದು. ನಾನು ಹೇಳಿದ್ದಕ್ಕೆ ಕರ್ಕೊಂಬಂದಿದ್ದು, ಇಲ್ಲಾಂದರೆ ಕರ್ಕೊಬರ್ತಿರ್ಲಿಲ್ಲ. ಹೌದಾ? ಹೌದಾ? ಏನು ಹೇಳ್ದ? ಅಮ್ಮ ಎಲ್ಲ ಕೊಡಿಸಿದ್ದು, ಈ ಅಮ್ಮ ಕೊಡಿಸಿದ್ದು. ಹೌದಾ? ಅತ್ತೆ ಮಗನೇ ನಾನು, ಅಮ್ಮ ಅಲ್ಲ ಅತ್ತೆ. ನಮ್ಮ ಬುದ್ಧ ನನ್ನ ಅತ್ತೆ ಅಂತ ಅನ್ನೋದೇ ಇಲ್ಲ, ಅಮ್ಮ ಅಂತಾನೆ ಅಂತಾನೆ. ನೋಡಿ, ಇಲ್ಲಿ ಯಾರಾದರೂ ಬೇಲ್ ತಿನ್ನಕ್ಕೆ ಬಂದರೆ ಇಬ್ಬರು ತಿನ್ಬೋದು, ಅಷ್ಟೊಂದು ಜಾಸ್ತಿ ಕೊಟ್ಟಿದ್ದಾರೆ ಕ್ವಾಂಟಿಟಿ. ಹೌದೌದು. ಚಿಕ್ಕ ಮಕ್ಕಳಾದರೆ 4 ಜನ ತಿನ್ಬೋದು, ದೊಡ್ಡವರಾದರೆ ಇಬ್ಬರು ತಿನ್ಬೋದು ಆರಾಮಾಗಿ. ಚೆನ್ನಾಗಿದೆ. ಜೊತೆಗೆ ಶಾಪಿಂಗು ಮಾಡ್ಕೊಬಿಡ್ತಾ ಇದ್ದೀರಾ ಅದಕ್ಕೆ. ನಾವು ಪಾರ್ಕಿಂದ ಬಂದಾಯಿತು. ಫುಲ್ಲು ಮಕ್ಕಳೆಲ್ಲ ಖುಷಿ. ಅವರಿಬ್ಬರಲ್ಲಿ ಹಾಂ, ಹೌದಾ? ಈಗ ಕೈಕಾಲು ತೊಳ್ಕೊಂಡು ಹೋಮ್ವರ್ಕ್ ಮಾಡ್ಕೋಬೇಕು. ಇವರಿಬ್ಬರು ಪಾರ್ಕಿಂದ ಬಂದು ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ 3 ಜನನೂ? ಹಾಂ, ನೀವು 3 ಜನ ನೋಡಿದ್ರೆ ಹೆಲ್ಪ್ ಮಾಡ್ತಾ ಇರೋರಂಗೆ ಕಾಣಿಸ್ತಿಲ್ವಲ್ಲ. ಅಜ್ಜಿಗೆ ಜಾಸ್ತಿ ಕೆಲಸ ಕೊಡೋರು. ಹಾಂ, ಹೇಳಪ್ಪ. ಅವರೇಕಾಯಿ ಹುಳ ಇದನ್ನ ನನ್ನ ಮೇಲೆ ಎಸೆದ್ಬಿಟ್ಟು ಹೂ ಅಂತ ಎದುರಿಸ್ತಿದ್ದಾನೆ ಇವನು. ಅಯ್ಯೋ, ಇವರು ಸ್ನ್ಯಾಕ್ಸ್ ತಂದ್ಬಿಟ್ಟಿದ್ದಾರೆ. ಒಂದೊಂದು ಟೈಮ್ ತಿನ್ನೋಣ ಅಂದರೆ ಏನೂ ಇರಲ್ಲ. ಈಗ ನೋಡಿದ್ರೆ ಫುಲ್ಲು ಸ್ನ್ಯಾಕ್ಸ್ ಮೇಲೆ ಸ್ನ್ಯಾಕ್ಸು. ನಮ್ಮ ಅದಕ್ಕೆ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಮೋಹಿತನಿಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.